ಕನ್ನಡ ಚಿತ್ರರಂಗದ ಮಾಸ್ ಹೀರೋ ದರ್ಶನ್ ಐತಿಹಾಸಿಕ ಪಾತ್ರದಲ್ಲೂ ನಟಿಸಿ ಸೈ ಅನ್ನಿಸ್ಕೊಂಡ್ರು. ಕಳೆದ 1.5 ವರ್ಷದಿಂದ ಹ್ಯಾಟ್ರಿಕ್ ಸಕ್ಸಸ್ ಕೊಟ್ಟಿರೋ ದರ್ಶನ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಡಬಲ್ ಖುಷಿಯಲ್ಲಿರೋ ಚಾಲೆಂಜಿಂಗ್ ಸ್ಟಾರ್ ಇವತ್ತು ಹುಟ್ಟುಹಬ್ಬವನ್ನ ಹೇಗೆ ಆಚರಿಸಿಕೊಂಡ್ರು ಅನ್ನೋ ಕುರಿತ ವಿಶೇಷ ಕಾರ್ಯಕ್ರಮವೇ ದರ್ಶನ. ನಾನು ಅಜಯ್. ಮೆಜೆಸ್ಟಿಕ್ ಮೂಲಕ ಸ್ಯಾಂಡಲ್ವುಡ್ಗೆ ಲಗ್ಗೆ ಇಟ್ಟ ದರ್ಶನ್ ಇವತ್ತು ಚಾಲೆಂಜಿಂಗ್ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ. ಅವರ ಇಷ್ಟು ವರ್ಷಗಳ ವೃತ್ತಿ ಬದುಕಿನಲ್ಲಿ ಸೋಲು ಗೆಲುವಿಗೆ ಸಮಪಾಲು. ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಹೊಂದಿರುವ ದರ್ಶನ್ಗೆ ಕಳೆದ ವರ್ಷವಂತೂ ಭಾರಿ ಯಶಸ್ಸು ಸಿಕ್ಕಿದೆ. ಸಾರಥಿ, ಚಿಂಗಾರಿ, ಸಂಗೊಳ್ಳಿ ರಾಯಣ್ಣ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಸಖತ್ ಸುದ್ದಿ ಮಾಡಿದ್ವು. ಅದೇ ಖುಷಿಯಲ್ಲಿ ನಿನ್ನೆ ರಾತ್ರಿ ಅಭಿಮಾನಿಗಳೊಂದಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ ದರ್ಶನ್ ಸುವರ್ಣ ನ್ಯೂಸ್ ಜೊತೆ ತಮ್ಮ ಸಂತಸ ಹಂಚಿಕೊಂಡ್ರು. ಪ್ರತಿ ವರ್ಷವೂ ಕೊಡ್ತಿರೋ ಹಿಟ್ ಸಿನಿಮಾದಿಂದ ಅವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇತಿಹಾಸ ಸೃಷ್ಟಿಸಿದ ಸಂಗೊಳ್ಳಿ ರಾಯಣ್ಣ ಬಂದ ಮೇಲಂತೂ ದರ್ಶನ್ ಎಲ್ಲರ ಹಾಟ್ ಫೇವರೇಟ್ ಆಗಿಬಿಟ್ಟಿದ್ದಾರೆ. ಆ ಒಂದು ಪ್ರೀತಿಯ ಅಲೆ ರಾಜರಾಜೇಶ್ವರಿ ನಗರದ ಅವರ ಮನೆಯವರೆಗೂ ಹರಿದು ಬಂದಿತ್ತು. ತನ್ನ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಎಷ್ಟೋ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸದಾ ಇದೇ ತರ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ. ದರ್ಶನ್ ಚಿತ್ರದಂತೆ ಅಭಿಮಾನಿಗಳ ಪ್ರೀತಿನೂ ಮಾಸ್. ಅವರ ಆಗಮನಕ್ಕೆ ಎಲ್ಲೂ ಮಿತಿ ಇರಲಿಲ್ಲ. ಬಂದವರೆಲ್ಲ ತಮ್ಮ ನೆಚ್ಚಿನ ನಾಯಕನನ್ನ ಒಮ್ಮೆ ಟಚ್ ಮಾಡ್ಬೇಕಂದವ್ರೆ. ಕೈಗೆ ಸಿಹಿ ಮುತ್ತೊಂದು ಕೊಟ್ಟು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದವ್ರೆ. ಇವತ್ತು ಡಬಲ್ ಖುಷಿಯಲ್ಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಬನ್ನಿ, ಈ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ದರ್ಶನ್ ಜಿ, ಮೊದಲನೇದಾಗಿ ನಿಮಗೆ ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಫಸ್ಟ್ ವರ್ಡ್, ನಿಮ್ಮ ಬರ್ಡೇ ದಿವಸ ನೀವು ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಅಂತ? ನನಗೆ ತಂದೆ ತಾಯಿಗಿಂತ ಹೆಚ್ಚು ಅವರು. ಸೊ ಅದಕ್ಕೋಸ್ಕರ ಈಗ ಎಲ್ರಿಗೂ ತಂದೆ ತಾಯಿನೇ ಸೀಮಿತ ಅಂದರೆ ಅವ್ರಿಗಿಂತ ಒಂದು ಪಟ್ಟು ಮೇಲ್ ನನಗೆ ಅಭಿಮಾನಿಗಳು. ಸೊ ಸಂಗೊಳ್ಳಿ ರಾಯಣ್ಣದ ಯಶಸ್ಸು ನಿಮಗೆ ಯಾವ ಥರದ ಇದು ಪಾಠವನ್ನು ಕಲಿಸ್ತು ಅಥವಾ ಏನು ಇದರಿಂದ ಕಲ್ತಿದ್ದು ಅನ್ನೋ? ಒಂದೇನಂದರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ನಾವೆಲ್ಲ ನಿಮಿತ್ತ ಅಷ್ಟೇ. ಇವತ್ತಿಗೂ ಹೇಳ್ತಾ ಇದ್ದೀನಿ, ನಾನು ಅವತ್ತಿಗೂ ಹೇಳಿದ್ದೀನಿ. ಅದಕ್ಕೆ ಆ ಸಿನಿಮಾ ನಿರ್ಮಾಪಕ ಆನಂದ್ ಅಪ್ಗೋಲ್ಡ್ ಅವ್ರು ರಿಯಲ್ ಇರೋದಕ್ಕೆ. ಯಾಕಂದರೆ ಏನೇ ಒಂದು ಬಜೆಟ್ ಆಗದೆ ಸೊ ದುಡ್ಡನ್ನ ನೀರು ಥರ ಚೆಲ್ಬಿಟ್ರು. ಸೊ ಇವತ್ತು ಜನಗಳು ಅವ್ರಿಗೆ ಅದೇ ಥರನೇ ವಾಪಸ್ ಕೊಟ್ಟರು. ಸೊ ಅವ್ರು ಅವತ್ತೇ ಹೇಳಿದರು, ಈ ಸಿನಿಮಾ ನಂಗೆ ₹1 ಬರದಿದ್ರು ಪರವಾಗಿಲ್ಲ, ಸಂಗೊಳ್ಳಿ ರಾಯಣ್ಣದ ಒಂದು ಸಿನಿಮಾ ಹಿಂಗೆ ನಾನು ಮಾಡಬೇಕು ಅಂತೇಳಿ. ಸೊ ಆವಾಗಲೇ ಫಿಕ್ಸ್ ಆಗಿದ್ರೆ ಏನಂದರೆ ಬಂದರೂ ಸರಿ ಬರದೇ ಇದ್ರು ಸರಿ ಅಂತೇಳಿ. ಸೊ ಅವರು ತುಂಬ ಪಾಸಿಟಿವ್ ಆಗಿ ಹೇಳಿದ್ರು. ಸೊ ಜನ ಸಿನಿಮಾ ನೋಡಿ ಅವ್ರು ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಟ್ಟು ಇವತ್ತು ನೋಡ್ರಿ. ಆಮೇಲೆ ಇನ್ನೊಂದು ನನ್ನ ಕೆರಿಯರಲ್ಲೇ 46 ಸೆಂಟ್ರ್ಗಳಲ್ಲಿ ಯಾವುದೂ 100 ಡೇಸ್ ಆಗಿಲ್ಲ. ಸೊ ಅದೊಂದೊಂದು ಇದು. ಸೊ ನಿಜವಲ್ಲ ಆ ಸಿನಿಮಾಗೆ ಜನಗಳು ತೋರಿಸಿರೋ ಪ್ರೀತಿ ಪ್ರೋತ್ಸಾಹ. ಅದಕ್ಕೆ ನಾವು ಪ್ರತಿಯೊಬ್ಬರು ಮನೆ ಬಾಗಿಲು ನೀವೇನು ವಿಜಯಯಾತ್ರೆ ಅಂತ ಏನು ಹೇಳ್ತೀರಿ, ನಾವು ವಿಜಯಯಾತ್ರೆಗಿಂತ ಹೆಚ್ಚಾಗಿ ನಾವು ಇಲ್ಲಿ ಕೂತ್ಕೊಂಡು ನಮ್ಮ ಸಿನಿಮಾ ಸಕ್ಸಸ್ ಆಯಿತು, ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ನಮಗೆ ಮನಸ್ಸು ಬರಲಿಲ್ಲ. ಸೊ ಅದಕ್ಕೆ ಪ್ರತಿಯೊಂದು ಊರಿಗೆ ಹೋಗಿ, ಒಂದೊಂದು ಹಳ್ಳಿಗೆ ಹೋಗಿ, ಒಂದೊಂದು ತಾಲೂಕು ಹೋಗಿ ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ಬಿಟ್ಟು ಬಂದು. ಸೊ ಇವತ್ತು ಬೃಂದಾವನ ಸಿನಿಮಾ ಸೆಟ್ ಇರ್ತಾ ಇದೆ, ಇವತ್ತು ಚಿತ್ರೀಕರಣ ಆರಂಭಿಸ್ತಾ ಇದೆ. ಏನು ಹೇಳ್ತೀರಾ, ಚಿತ್ರತಂಡದವರೆಲ್ಲ ಸೇರಿ ನಿಮಗೆ ಈ ಥರದ ಒಂದು ಖುಷಿಯನ್ನು ಬರ್ಡೇ ದಿವಸ ಕೊಡ್ತಾ ಇದ್ದಾರೆ ಅಭಿಮಾನಿಗಳ ಜೊತೆ? ನಿಮ್ಮ ಸಿನಿಮಾ ಹೇಗೆ? ಇಲ್ಲ, ಈ ಸಿನಿಮಾ ಮುಂದಿನ ವರ್ಷನೇ, ಹೋದ ವರ್ಷನೇ ಸ್ಟಾರ್ಟ್ ಆಗಬೇಕಾಯಿತು, ಬುಲ್ಬುಲ್ಗಿಂತ ಮುಂಚೆ. ಸೊ ನಾನು ಬುಲ್ಬುಲ್ ಮಾಡ್ತಾಯಿದ್ದೀನಿ ಅಂದಾಗ ಆಯಿತು, ಹಂಗೆ ಮುಂದಿನ ವರ್ಷ ಅಂತಂದ್ಬಿಟ್ಟು 1 ವರ್ಷ ಅವರೂ ಪಾಪ ಯಾವುದೂ ಕೆಲಸ ಮಾಡಿದೆ. ಆಮೇಲೆ ಈ ಸಿನಿಮಾ ಸೇಮ್, ನೀವು ಗಜ ಏನು ಟೈಟಲ್ ಕಾರ್ಡ್ ತೆಗೆದ್ರೆ ಸೊ ಒಬ್ಬರು ಚೇಂಜ್ ಇಲ್ಲ. ಅಂದರೆ ಹೀರೋ ಅದೇ, ಹೀರೋಯಿನ್ಗಳು ಬೇರೆ ಪಾತ್ರಗಳು ಚೇಂಜ್ ಆಗ್ಬೋದು, ಬಟ್ ಟೆಕ್ನಿಕಲಿ ಎಲ್ಲರೂ ಅವರೇ ಇದ್ದೀರ. ನಿಮ್ಗೇನು ಆ ಚೇಂಜಸ್ ಸಿಗೋಲ್ಲ. ಬರೀ ಈಗ ಏನಂದರೆ ಗಜ ಅಂತ ತೆಗೆದ್ಬಿಟ್ಟು ಬೃಂದಾವನ ಅಂತ ಹಾಕಿದ್ರೆ ಏನಿದೆ ಹಂಗೆ ಇದೆ. ಸೊ ಸೇಮ್ ಟೀಮ್ ವರ್ಕ್ ಮಾಡ್ತಾಯಿದ್ದೀವಿ ಮತ್ತೆ. ಸೊ ನೋಡೋಣ, ವಿಲ್ ಡೂ ಆ ಲೆವೆಲ್ ಬೆಸ್ಟ್. ಇವತ್ತು ಬರ್ಡೇ ದಿವಸ ಏನಾದರೂ ಅಂದ್ಕೊಂಡಿದ್ದೀರಾ? ಈ ವರ್ಷದ ಏನಾದರೂ ಪ್ಲಾನಿಂಗ್ಸ್ಗಳು ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲ ಏನಾದರೂ ಒಂದಷ್ಟು ಐಡಿಯಾಸ್? ಏನೂ ಮಾಡ್ಕೊಳ್ಳಲ್ಲ ಸರ್, ಏನೂ ಮಾಡ್ಕೊಂಡೆ ಮೊದಲಿಂದ ಮುಡ್ದಾಗಿಂದ ಮಾಡ್ಕೊಂಬಂದಿಲ್ಲ. ಈಗ ಇವತ್ತೇನು ಚೇಂಜಸ್ ಮಾಡಲ್ಲ, ಹೇಗಿದ್ದೀನಿ ಹಾಗೆ ಇರ್ತೀನಿ, ಆರಾಮಾಗಿರ್ತೀನಿ. ಓಕೆ ದರ್ಶನ್ ಜಿ, ಕೊನೆಯದಾಗಿ ಅಭಿಮಾನಿಗಳಿಗೆ ಇವತ್ತಿನ ಸಂದರ್ಭದಲ್ಲಿ ಹೇಳಿದಿರಾ, ಒಟ್ಟಾರೆ ಒಂದು ಇದನ್ನು ನೋಡಿದಾಗ ಇವತ್ತಿನ ಆವಾಗಲೇ ನಾನು ಹೇಳ್ದಂಗೆ ತಂದೆ ತಾಯಿಗಿಂತ ಹೆಚ್ಚು ಅವರು ಇವತ್ತು ಪ್ರೀತಿ ಪ್ರೋತ್ಸಾಹ ಬೆಂಬಲ ಕೊಟ್ಟು ದರ್ಶನ್ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಸೊ ಯಾವತ್ತೂ ಅವ್ರು ನಿರೀಕ್ಷೆನ ಯಾವತ್ತೂ ನಿರಾಸೆನೂ ಮಾಡಲ್ಲ. ಆಮೇಲೆ ಜೀವನ ಪರ್ಯಂತ ಚಿರಋಣಿ ಆಗಿರ್ತೀನಿ ಅವ್ರಿಗೆ. ಯಾಕಂದರೆ ಎಲ್ಲ ಥರದ್ದು ಅಂದರೆ ಏನೇನು ಕಂಫರ್ಟ್ಸ್ ದರ್ಶನ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತದು. ಸೊ ಖಂಡಿತ ಅವ್ರು ಯಾರಿಗೂ ನಿರಾಸೆ ಮಾಡ್ದಂಗೆ ಒಳ್ಳೊಳ್ಳೆ ಸಿನಿಮಾ ಮಾಡೋಷ್ಟು ಪ್ರಯತ್ನ ಪಡ್ತೀನಿ. ರಾತ್ರಿ ಇಡೀ ಸಂಭ್ರಮವೋ ಸಂಭ್ರಮ. ಅದೆಷ್ಟೋ ಕೇಕ್ಗಳನ್ನ ಕತ್ತರಿಸಿದ್ರು, ಅದೆಷ್ಟೋ ಬಾರಿ ವಿಶ್ ಮಾಡಿದ್ರು. ಎದೆಯಲ್ಲಡಗಿದ ಅಭಿಮಾನವನ್ನ ಕೂಗಿ ಕೂಗಿ ಹೇಳಿದ್ರು.
ಬರ್ತ್ಡೇ ಹಿಂದಿನ ದಿನದ ಸಂಭ್ರಮ ಹೀಗಿತ್ತು. ಬೆಳಿಗ್ಗೆ ಇದು ಇನ್ನೂ ಇಮ್ಮಡಿಕೊಂಡಿತ್ತು. ದೂರ ದೂರದ ಊರುಗಳಿಂದ ಬಂದ ಅಭಿಮಾನಿಗಳ ಸಂಖ್ಯೆ ದರ್ಶನ್ ಬರ್ತ್ಡೇ ಸಂಭ್ರಮ ಒಂದು ಹಬ್ಬದಂತೆ ಕಂಡುಬಂತು. ಇನ್ನು ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಡಬಲ್ ಖುಷಿ. ಅದೇನ್ ಡಬಲ್ ಖುಷಿ ಅಂತ ಹೇಳ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ.